ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಜಜ್ಜ್ ಮೂಲಂಗಿ ಮೊಸರು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇವಾಗ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಬಂದು ರುಬ್ಲಿಕ್ಕೆ ಇದು 3 ಮೂಲಂಗಿ ತೊಗೊಂಡಿದ್ದೀನಿ ನಾನು. ನೋಡ್ತಿದ್ದೀರಲ್ಲ, ಈ ಮೂಲಂಗಿನ ನಾವು ಸಿಪ್ಪೆ ತೆಗೆದು ತುರಿದು ಪೀಸ್ಗಳು ಮಾಡಿ ಉಪಯೋಗಿಸ್ಕೋಬೇಕಾಗತ್ತೆ. ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ಇದನ್ನು ಮಾಡ್ಕೋಬೋದು. ಅದಕ್ಕೆ ಮಸಾಲೆಗೆ ರುಬ್ಲಿಕ್ಕೆ ಈರುಳ್ಳಿ, ಧನಿಯಾ 1 ಸ್ಪೂನು, ಕಾಳುಮೆಣಸು 1/4 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಕಾಯಿ ತುರಿ 3 ರಿಂದ 4 ಸ್ಪೂನು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ. ಇದು ಬಂದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಅರಶಿನದ ಪುಡಿ. ಇದು ಬಂದು ಒಗ್ಗರಣೆಗೆ ಇಟ್ಕೊಂಡಿರೋದು. ನೋಡ್ತಿದ್ದೀರಲ್ಲ, ಈಗ ಮೂಲಂಗಿನ ನೀಟಾಗಿ ಸಿಪ್ಪೆ ತೆಗೆದು ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಯಾವಾಗಲೂ ಬೇಳೆ ಸಾಂಬಾರು ಮಾಡಿ ಬೇಜಾರಾದಾಗ ಒಮ್ಮೆ ಇದನ್ನು ಟ್ರೈ ಮಾಡ್ಬೋದು. ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡ್ತಿದ್ರಲ್ಲ, ಸಿಪ್ಪೆ ತೆಗೆದು ತೊಳ್ಕೊಂಡು ಇದನ್ನು ಹೀಗೆ ಕಟ್ ಮಾಡ್ಕೋಬೇಕಾಗುತ್ತೆ. ರೌಂಡಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಒಂದು ಕುಟಾಣಿ ಒಳಗಡೆ ಹಾಕಿ ಜಜ್ಕೋಬೇಕು. ಹೆಸರೇ ಹೇಳ್ದಂಗೆ ಜಜ್ಜ್ ಮೂಲಂಗಿ ಮೊಸರು ಸಾಂಬಾರು. ಹಾಗಾಗಿ ಅದನ್ನು ಜಜ್ಕೊಂಡು ಅದು ರಸ ಬಿಡುತ್ತಲ್ಲ, ಅದರಲ್ಲಿ ಸಾಂಬಾರು ತುಂಬ ಫ್ಲೇವರ್ ಚೆನ್ನಾಗಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಜಜ್ಕೋಬೇಕಾಗುತ್ತೆ. ಅರ್ಧಂಬರ್ಧ, ಫುಲ್ಲು ಸ್ಮ್ಯಾಶು ಕೂಡ ಮಾಡೋ ಹಾಗಿಲ್ಲ. ಇಲ್ಲ ಮಿಕ್ಸಿಗೆ ಹಾಕಿನೇ 1 ಸೆಕೆಂಡ್ ಆನ್ ಆಫ್ ಮಾಡಿದ್ರೂ ನೋಡಿ ಈ ಥರ ಬರುತ್ತೆ. ತುಂಬ ಸ್ಮ್ಯಾಶು ಆಗೋಲ್ಲ, ಅರ್ಧಂಬರ್ಧ ಅದು ರುಬ್ಬಿದ ಥರ ಆಗುತ್ತೆ. ನಂತರ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಅದು ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವೇನು ಜಜ್ಜಿಟ್ಕೊಂಡಿದ್ವಿ ಮೂಲಂಗಿ, ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ 1 ರಿಂದ 2 ನಿಮಿಷ ಬಾಡಿಸ್ಕೊಬೇಕಾಗತ್ತೆ. ನೋಡ್ತಿದ್ರಲ್ಲ, ಮೂಲಂಗಿ ಎಲ್ಲವೂ ತುಂಬ ಸ್ಮ್ಯಾಶ್ ಕೂಡ ಆಗಿಲ್ಲ, ಹಾಗೆ ಅದು ಹೋಳುಗಳ ಥರನೂ ಕಾಣಿಸ್ತಿಲ್ಲ. ನೀಟಾಗಿ ಅದು ಅರ್ಧಂಬರ್ಧ ಜಜ್ಜಿದೆ. ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಲೋಟ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೂಲಂಗಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೋಬೇಕಾಗತ್ತೆ ಇಲ್ಲೇ. ನೋಡ್ತಿದ್ದೀರಲ್ಲ, ಇದು ಮೂಲಂಗಿ ಬೇಯೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಈಗಾಗಲೇ ಏನೆಲ್ಲ ಹೇಳಿದ್ದೆ ಇಂಗ್ರೀಡಿಯೆಂಟ್ಸು ಎಲ್ಲವೂ ಒಟ್ಟಿಗೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡ್ತಾ ಇದ್ದೀರಲ್ಲ, ಮಸಾಲೆ ರೆಡಿಯಾಗಿದೆ. ನೋಡೋಣ ಈಗ ಮೂಲಂಗಿ ಬೆಂದಿದೆಯಾ ಅಂಥೇಳಿ. ಮೂಲಂಗಿ ಬೇಗ ಬೇಯುತ್ತೆ, ಯಾಕೆಂದರೆ ಆಲ್ರೆಡಿ ನಾವು ಅದನ್ನು ಅರ್ಧ ಜಜ್ಜಿ ಹಾಕಿರೋದ್ರಿಂದ ಬೇಗ ಬೇಯುತ್ತೆ. ನೋಡ್ತಿದ್ದೀರಲ್ಲ, ಮೂಲಂಗಿ ಬೆಂದಿದೆ. ನಾವೇನು ನೀರು ಹಾಕಿದ್ವಿ, ನೀರು ಕೂಡ ಡ್ರೈ ಆಗಿದೆ ಎಲ್ಲ. ಅದಕ್ಕೆ ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಸೇರಿಸ್ಕೊಂಡು ಮಸಾಲೆ ಮೂಲಂಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗಾಗಲೇ ನಾವು ಮೂಲಂಗಿಗೆ ಹಾಕ್ಕೊಂಡಿರೋದ್ರಿಂದ ನಾವು ಮಸಾಲೆಗೆ ಅಷ್ಟೇ ನಾವು ಇಲ್ಲಿ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನ ಸೇರಿಸ್ಕೊಂಡು ಅದು ನೀಟಾಗಿ ಒಂದು 3 ರಿಂದ 4 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಬೇಕು. ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಅದು ಬೇಯಬೇಕು. ನಂತರ ನೋಡಿ, ಇಲ್ಲಿ ರೆಡಿಯಾಗಿದೆ, ಬೆಂದಿದೆ. ಇಷ್ಟು ತಿಕ್ನೆಸ್ ಇರಬೇಕಿದು. ಬಿಸಿನಲ್ಲೇ ಮೊಸರು ಮಿಕ್ಸ್ ಮಾಡ್ಕೋಬಾರ್ದು. ನಾವು ಅದು ತಣ್ಣಗಾದಮೇಲೆ ನಾವು ಮೊಸರು ಮಿಕ್ಸ್ ಮಾಡಬೇಕು. ಆ ಬಟ್ಲಿಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನಷ್ಟೇ ಗೊಜ್ಜನ್ನ ತೆಕ್ಕೊಂಡು ಅದಕ್ಕೆ ನಾವು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಇಲ್ಲಿ ತೊಗೊಂಡಿದ್ದೀನಿ. 1 ಲೋಟ ಮೊಸರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಇದು. ಯಾವಾಗಲೂ ಬೇಳೆ ಸಾಂಬಾರು ತಿಂದು ಬಾಯಿ ಕೆಟ್ಟಿದೆ ಅಂದರೆ ಇದನ್ನು ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಮುದ್ದೆ ಜೊತೆಗೆ ಜಜ್ಜು ಮೂಲಂಗಿ ಮೊಸರು ಸಾಂಬಾರು ರೆಡಿಯಾಗಿದೆ. ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್